ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತಿನ ರೆಸಿಪಿನ ತೋರಿಸ್ತಾ ಇರೋದು ವೆಜ್ ಮೋಮೋಸು ಮತ್ತು ಆಯಿಲ್ ಫ್ರೀ ಮೈನಸ್ಸು ಮನೇಲಿ ಈಸಿಯಾಗಿ ಮಾಡೋದು ಯಾವ ರೀತಿ ಅಂತ ಹೇಳಿ. ನಾನಿಲ್ಲಿ ಫಸ್ಟಿಗೆ ಹಿಟ್ಟನ್ನ ಕಲಸಿಟ್ಕೋತಾ ಇದ್ದೀನಿ. ನೀವು ಯಾವ ರೀತಿಯಾಗಿ ಚಪಾತಿಗೆ ಹಿಟ್ಟನ್ನ ಕಲಿಸ್ತಿರೋ ಇಲ್ಲ ಪೂರಿಗೆ ಯಾವ ರೀತಿ ಹಿಟ್ಟಾಗಿ ಕಲಿಸ್ತಿರೋ ಅದೇ ರೀತಿಯಾಗಿ ಸೇಮ್ ಪ್ರೊಸೆಸ್ಸಾಗಿ ಹಿಟ್ಟು ಕಲಿಸ್ಬೇಕು. ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು, ಆಮೇಲೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿರೋದು. ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಕಲಿಸ್ಕೊಂಡು ನಮಗೆ ಇದು ಮಿಕ್ಸರ್ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಅಂದರೆ ಇದು ರೆಸ್ಟ್ ಆಗಬೇಕು. ಒಂದು 15 to 20 ಮಿನಿಟ್ಸ್ ರೆಸ್ಟ್ ಆದರೆ ಸಾಕು. ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಕುಕ್ಕಿಂಗ್ ಆಯಿಲ್ನೇ ತೊಗೊಳ್ಳಿ. ಆಮೇಲೆ ಇಲ್ಲಿ ತರಕಾರಿಗಳನ್ನ ಮಾತ್ರ ನೀವು ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ಚಾಪರಲ್ಲಾದರೂ ಚಾಪ್ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದಾಗಿ ನೀವು ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಕ್ಯಾರೆಟು ಆಮೇಲೆ ಕ್ಯಾಬೇಜು, ಮೇನು ಕ್ಯಾಬೇಜ್ ಬೇಕು ಈ ಡಿಶ್ಗೆ. ಆಮೇಲೆ ಆನಿಯನ್ ಇರಬೇಕು. ಆನಿಯನ್ನು ಚೆನ್ನಾಗಿ ಚಾಪ್ ಮಾಡ್ಕೊಂಡಿರಬೇಕು. ಆಯಿಲ್ಗೆ ಹಾಕ್ಬಿಟ್ಟು ಆಮೇಲೆ ಮೇನ್ ಇದಕ್ಕೆ ಜಿಂಜರು ಮತ್ತು ಗಾರ್ಲಿಕ್ಕು, ಬೆಳ್ಳುಳ್ಳಿ ಮತ್ತು ಶುಂಠಿನ ಚಾಪ್ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ತುರಿದು ಇಟ್ಕೊಳ್ಳಿ. ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಫ್ರೈ ಮಾಡ್ಕೋಬೇಕಾದ್ರೇ ಉಪ್ಪು ಹಾಕ್ಕೊಂಡ್ಬಿಡಿ. ಆಮೇಲೆ ಇದಕ್ಕೆ ನಾನು ಇವಾಗ ಯಾವುದೇ ರೀತಿಯಾದ ಖಾರ ಪೌಡ್ರದು ಆ್ಯಡ್ ಮಾಡ್ತಾಯಿಲ್ಲ. ಇಲ್ಲಿ ನಾನು ಕಾಳುಮೆಣಸು ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪನ್ನೀರ್ ಆಪ್ಷನಲ್ಲು. ಪನ್ನೀರ್ ಮೋಮೋಸ್ ಮಾಡ್ಕೊಳ್ಳೋದಾದರೆ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ಪು ಮಾಡ್ಕೋಬೋದು. ಪನ್ನೀರನ್ನ ಚಿಕ್ಕದಾಗಿ ಗ್ರೇಟ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಪುಡಿ ಮಾಡಿಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಪುಡಿ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಪನ್ನೀರ್ ಹಾಕಿಬಿಟ್ಟು ಒಂದು 2 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇದನ್ನ ಎತ್ತಿಟ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಆರಲಿ ಅಷ್ಟೊತ್ತಿಗೆ. ಅಂದರೆ ನಾನಿಲ್ಲಿ ಸಾಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಸ್ಗೆ ನಾನು ಯಾವುದೇ ರೀತಿಯಾದ ಮೊಟ್ಟೆ ಆಗಲಿ ಆಯಿಲ್ ಆಗಲಿ ನಾನು ಯೂಸ್ ಮಾಡ್ತಾಯಿಲ್ಲ. ನಾನು ಒಂದು 10ರಿಂದ 15 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ. ಆ ಗೋಡಂಬಿನ ನಾನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಒಂದು 15ರಿಂದ 20 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಆಮೇಲೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಒಂದು 50 ಗ್ರಾಮು, 50ರಿಂದ ನೀವು 100 ಗ್ರಾಮ್ವರೆಗೂ ಆ್ಯಡ್ ಮಾಡ್ಕೋಬೋದು. ಪನ್ನೀರನ್ನ ಆ್ಯಡ್ ಮಾಡ್ಕೋಬೇಕು. ಗೋಡಂಬಿ ಪನ್ನೀರಲ್ಲೇ ಮಾಡೋ ಅಂಥ ಸಾಸ್ ಇದು. ಹೆಲ್ದಿನೂ ಆಗಿರುತ್ತೆ, ಆಮೇಲೆ ಆಯಿಲ್ ಫ್ರೀ ಸಾಸ್ ಆಗಿರುತ್ತೆ, ವೈಟ್ ಸಾಸು. ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ನಾನಿಲ್ಲಿ ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ತಾ ಇರೋದು. ಒಂದು ಅರ್ಧ ಸ್ಪೂನಷ್ಟು ನೀವು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಲೈಟಾಗಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಒಂದು 1/4 ಸ್ಪೂನು ಇಲ್ಲಾಂದ್ರೆ ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ವೀಡಿಯೋ ಸ್ಕಿಪ್ ಆಗಿದೆ. ಆಮೇಲೆ ಲೈಟಾಗಿ ಶುಗರು ಇಲ್ಲಾಂದರೆ ಹನಿ ಸಿರಫ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಒಂದು ಸ್ಲೈಸಷ್ಟು ಚೀಸ್ ತೊಗೊಂಡಿದ್ದೀನಿ, ಚೀಸ್ ಸ್ಲೈಸು. ನಾನು ಆ ಒಂದು ಚೀಸ್ ಸ್ಲೈಸ್ನ ಆ್ಯಡ್ ಮಾಡ್ಕೋದಿದ್ದೀನಿ. ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಚೀಸ್ ಸ್ಲೈಸ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋದು ಬದಲು ಹಾಲು ಆ್ಯಡ್ ಮಾಡಿಕೊಂಡ್ರೆ ತಿಕ್ನೆಸ್ಸು ಚೆನ್ನಾಗಿರುತ್ತೆ. ನೀರು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಟೇಸ್ಟ್ ಬರಲ್ಲ. ಹಾಲನ್ನ ಆ್ಯಡ್ ಮಾಡಿಕೊಂಡು ನಾನು ಇದನ್ನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇವಾಗ. ಹಾಗೆ ಇಲ್ಲಿ ರೆಡ್ ಚಟ್ನಿ ಮೋಮೋಸ್ಗೆ ತುಂಬಾ ಇಂಪಾರ್ಟೆಂಟು. ಅದು ಇಲ್ಲದೇ ತಿನ್ನೋಕ್ಕೆ ಆಗಲ್ಲ. ಸೊ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಮತ್ತು ಒಂದು ಟೊಮೆಟೊನ ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊದು ಸಿಪ್ಪೆ ಮೇಲ್ಗಡೆದು ತಕ್ಕೊಂಡು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಾವು ಚೆನ್ನಾಗಿ ಇದನ್ನು ರುಬ್ಕೊಂಡು ಆಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ಅಷ್ಟೇ. ನಾನಿಲ್ಲಿ ಒಂದು 10ರಿಂದ 15 ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ನೋಡಿ, ನಮ್ಮದು ವೈಟ್ ಸಾಸು ರೆಡಿ ಆಯ್ತು. ಇವಾಗ ನೋಡಿ ಎಷ್ಟು ಯಾವುದೇ ಡಿಫ್ರೆನ್ಸು ನಿಮಗೆ ಬರೋದಿಲ್ಲ. ನೀವು ಯಾವುದು ಆಯಿಲ್ ಮೈನಸ್ ಏನು ಟೇಸ್ಟ್ ಕೊಡುತ್ತೆ ಅದಕ್ಕಿಂತ ಸೂಪರ್ ಟೇಸ್ಟಾಗಿ ಇದಿರುತ್ತೆ. ಇವಾಗ ರೆಡ್ ಚಟ್ನಿಗೆ ನಾನು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಾನು ಇದು ರುಬ್ಕೊಂಡಿರೋ ಮಿಕ್ಸರ್ನ ನಾನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 3ರಿಂದ 4 ಸ್ಪೂನಷ್ಟು ಇಲ್ಲಾಂದರೆ 2 ಟೇಬಲ್ ಸ್ಪೂನಷ್ಟು ನೀವು ಟೊಮೆಟೊ ಸಾಸ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋತಾ ಇರಬೇಕು. ಇದನ್ನು ಸ್ವಲ್ಪ ಅದು ವಾಟರ್ ಕಂಟೆಂಟು ಹೋಗಿಬಿಡ್ಬೇಕು. ಅದು
ನಮ್ಮ ಸೈಡ್ಸ್ ಎಲ್ಲ ರೆಡಿ ಆಯ್ತು. ಇವಾಗ ಮೇನಾಗಿ ನಾವು ಮೋಮೋಸ್ದು ಎಲೆ ಲಟ್ಟಿಸ್ಕೊಳ್ಳೋಣ. ನಾನು ಇಲ್ಲಿ ದೊಡ್ಡದಾಗಿ ಚಪಾತಿ ಥರ ಮಾಡ್ಕೊತಾ ಇದ್ದೀನಿ. ಚಪಾತಿ ಥರ ಮಾಡಿಕೊಂಡು ನೀವು ಯಾವುದಾದ್ರೂ ಕಟೋರಿ ಇಲ್ಲ ಗ್ಲಾಸು ಈ ಥರ ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಚಿಕ್ಕದಾಗಿ ಲೀವ್ಸ್ ಕಟ್ ಮಾಡೋಕ್ಕಿಂತ ನೀವು ಈ ಥರ ಮಾಡ್ಕೋಬೋದು. ಇದು ನಿಮಗೆ ತುಂಬಾ ಟೈಮ್ ತೊಗೊಳಲ್ಲ, ಫಟಾಫಟ್ ಆಗಿಬಿಡುತ್ತೆ. ನೋಡಿ ಯಾವ ರೀತಿಯಾಗಿ ಫಿಲ್ಲಿಂಗ್ನ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಒಂದೇ ಸತಿಗೆ ನಿಮಗೆ 7-8 ಮೋಮೋಸು ರೆಡಿ ಆಗುತ್ತೆ. ತುಂಬಾ ಟೈಮ್ ತೊಗೊಳಲ್ಲ. ನೀವು ಯಾವ ರೀತಿ ಮೋದಕನ ಇದು ಮಾಡ್ಕೋತೀರೋ ಅದೇ ರೀತಿಯಾಗಿ. ನಾನಿಲ್ಲಿ ಮೋಮೋ ಸ್ಟೀಮರ್ ನನ್ನ ಹತ್ರ ಇಲ್ಲ. ಸೊ ನಾನು ಏನು ಮಾಡಿದ್ದೀನಿ, ಒಂದು ಪಾತ್ರೆನ ಕೆಳಗಿಟ್ಬಿಟ್ಟು ಅಕ್ಕಿ ತೊಳೆಯೋದು ಇಲ್ಲಾಂದರೆ ಅವಲಕ್ಕಿ ತೊಳೆಯೋದು ಇರುತ್ತಲ್ಲ, ಅದನ್ನು ಅದರೊಳಗಡೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿಬಿಟ್ಟು ಸ್ಟೀಮ್ಗೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಸ್ಟೀಮ್ ಆಗುತ್ತೆ. ಮೋಮೋ ಸ್ಟೀಮರೇ ಬೇಕು ಅಂತ ಇಲ್ಲ, ನಾವು ಆಪ್ಷನಲಾಗಿ ಏನು ಮಾಡ್ಬೋದೋ ಅದನ್ನ ಮಾಡ್ಬೋದು, ಈಸಿಯಾಗಿ ಮಾಡ್ಕೋಬೋದು. ಇದು ಒಂದು 15 ಮಿನಿಟ್ಸ್ ಸ್ಟೀಮ್ ಆಗಬೇಕು. ಇವಾಗ 15 ಮಿನಿಟ್ಸ್ ಸ್ಟೀಮ್ ಆಗಿದೆ. ನಾನು ತಕ್ಕೋತಾ ಇದ್ದೀನಿ. ಸರ್ವ್ ಮಾಡ್ಕೊಳ್ಳೋಕ್ಕೆ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮನೇಲಿ ಮಾಡ್ಕೊಂಡು ನೋಡಿ, ಮನೇಲಿ ಮಾಡ್ಕೊಂಡು ಹೆಲ್ದಿಯಾಗಿ ತಿನ್ನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.